ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮಕ್ಕಳಿಗೆ ಬಸ್ ಡಿಕ್ಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಕ್ಕಳ ಮೃತದೇಹವನ್ನ ಸ್ವಗ್ರಾಮಕ್ಕೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಬಸ್ ಡಿಕ್ಕಿ ಹಾಕಿ ಇಬ್ಬರು ಮಕ್ಕಳ ದುರ್ಮರಣ ಕೇಸ್ಗೆ ಸಂಬಂಧಪಟ್ಟಂತೆ ರಾಯಚೂರಿನ ವಂದಲಿ ಗ್ರಾಮಕ್ಕೆ ಮಕ್ಕಳ ಮೃತದೇಹವನ್ನ ರವಾನೆ ಮಾಡಲಾಗಿದೆಯಂತೆ. ಮಕ್ಕಳ ಮೃತದೇಹದ ಎದುರು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವಘಡದಲ್ಲಿ ನಿನ್ನೆ ಸಾವನ್ನಪ್ಪಿದ್ರು 4 ವರ್ಷದ ಭಾನು, 2 ವರ್ಷದ ವರ್ಷ. ಥಣಿಸಂದ್ರ ಬಳಿ ನಿನ್ನೆ ಶಾಲಾ ಬಸ್ ಡಿಕ್ಕಿ ಹಾಕಿ ಇಬ್ಬರು ಮಕ್ಕಳು ಕೂಡ ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಮಕ್ಕಳ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇದ್ದಂತಹ ಇಬ್ಬರು ಮಕ್ಕಳು ಪುಟ್ಟ ಕನ್ನಮ್ಮಗಳು, ಬದುಕಿ ಬಾಳಬೇಕಾಗಿತ್ತು, ಇನ್ನು ಪ್ರಪಂಚ ನೋಡಬೇಕಾಗಿತ್ತು, ಅವ್ರಿಗೆ ಒಳ್ಳೆಯ ಜೀವನ ಸಿಗಬೇಕು. ಆ ನಿಟ್ಟಿನಲ್ಲಿ ಪೋಷಕರು ಹಲವಾರು ರೀತಿಯ ಆಸೆ ಕಂಡಿದ್ರು, ಬಟ್ ಕನಸುಗಳನ್ನ ಇಟ್ಕೊಂಡಿದ್ರು. ಬಟ್ ಆ ಕನಸೆಲ್ಲ ನುಚ್ಚು ನೂರಾಗಿದೆ. ಕಾರಣ ಬಸ್ ಡಿಕ್ಕಿ ಆಗಿರುವ ಪರಿಣಾಮ ಇಬ್ಬರೂ ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿರೋದ್ರಿಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಬ್ಬರು ಮಕ್ಕಳ ಮೃತದೇಹ ಸ್ವಗ್ರಾಮ ತಲುಪಿದ್ದು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ.